ನಮಸ್ತೆ ವೀಕ್ಷಕರೇ, ಜ್ಯೋತಿರ್ಗಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ನನ್ನ ಮಗನಿಗೆ ಒಂದೊಳ್ಳೆ ಹೆಣ್ಣು ಸಿಕ್ಕರೆ ಸಾಕಪ್ಪ, ನನ್ನ ಮಗಳು ಒಂದೊಳ್ಳೆ ಮನೆಗೆ ಸೊಸೆಯಾಗಿ ಹೋದ್ರೆ ಸಾಕಪ್ಪ ಅಂತ ಎತ್ತವರು ಪೂಜೆ ಪುನಸ್ಕಾರ ಹರಕೆ ಹೊತ್ಕೊಂಡಿರ್ತಾರೆ. ಹೀಗಿದ್ರು ಎಲ್ಲ ಸರಿ ಇದ್ರೂ ಜಾತಕ ಹೊಂದಾಣಿಕೆ ಆಗೋದಿಲ್ಲ, ಜಾತಕ ಹೊಂದಾಣಿಕೆ ಆದರೆ ಗಂಡು ಹೆಣ್ಣು ಒಪ್ಪೋದಿಲ್ಲ. ಹಾಗಾದ್ರೆ ಇಂತಹ ಸಮಸ್ಯೆಗಳು ಯಾಕಾಗಿ ಬರುತ್ತೆ? ಒಂದು ವೇಳೆ ಇಂತಹ ಸಮಸ್ಯೆಗಳು ಬಂದ್ರೆ ಜ್ಯೋತಿಷ್ಯದಲ್ಲಿ ಇರುವಂತಹ ಪರಿಹಾರ ಏನು, ಕ್ರಮಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ಜ್ಯೋತಿರ್ಗಮಯ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಮಾತಾ ವೈದ್ಯೆ ವಿಶರಾದೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ಧರ್ಮಾಧಿಕಾರಿಗಳು, ಶ್ರೀ ಮುಕ್ತಿನಾಗ ಕ್ಷೇತ್ರ, ಬೆಂಗಳೂರು, ಗೌರಿಯಮ್ಮ ಇದ್ದಾರೆ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ನಾನು ಈಗಾಗಲೇ ಹೇಳಿದೆ, ಎಲ್ಲ ಸರಿ ಇರುತ್ತೆ, ಜಾತಕ ಸರಿ ಬರೋದಿಲ್ಲ, ಜಾತಕ ಸರಿ ಬರುತ್ತೆ ಆದರೆ ಗಂಡು ಹೆಣ್ಣು ಒಪ್ಪೋದಿಲ್ಲ. ಮದುವೆ ಅನ್ನೋದೇ ಒಂದು ರೀತಿ ಈ ಸಮಸ್ಯೆ ಆಗಿಬಿಟ್ಟಿದೆ. ಇದಕ್ಕೆ ಜ್ಯೋತಿಷ್ಯದಲ್ಲಿ ಇರುವಂತಹ ಪರಿಹಾರ ಏನು, ಕ್ರಮಗಳೇನು ತಿಳಿಸೋದಾದರೆ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ನಾವೀಗಾಗಲೇ ಕಳೆದ ಹಲವಾರು ಸಂಚಿಕೆಗಳಿಂದ ಮದುವೆಯ ವಿಚಾರವಾಗಿ ಬರ್ತಕ್ಕಂತಹ ತೊಂದರೆಗಳೇನು, ಅಡೆತಡೆಗಳೇನು, ಗ್ರಹಗತಿಗಳು ಯಾರೆಲ್ಲ ಕಾರಣ ಆಗ್ತಾರೆ, ಈ ತರಹ ನಾನಾ ವಿಚಾರವಾಗಿ ಇದರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಬಂದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತಗೊಳ್ಳೋದು ಏನು ಅನ್ನೋದನ್ನು ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಮತ್ತು ಕೊನೆಯ ಭಾಗವಾಗಿ ಪರಿಹಾರದ ಕ್ರಮಗಳು. ಎಲ್ಲರಿಗೂ ಕೂಡ ಪರಿಹಾರದ ಕಡೆಯೇ ಹೆಚ್ಚಿನ ಗಮನ ಇರುತ್ತೆ. ಆದರೆ ಸಮಸ್ಯೆ ಏನು ಅಂತ ತಿಳ್ಕೊಂಡು ಪರಿಹಾರವನ್ನು ಮಾಡೋದು ಯಾವಾಗಲೂ ಸೂಕ್ತವಾಗುವಂಥದ್ದು. ಹಾಗಾಗಿ ಯಾರೆಲ್ಲ ಯಾವೆಲ್ಲ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳೋದರ ಮುಖಾಂತರ ವಿವಾಹಕ್ಕೆ ಇರ್ತಕ್ಕಂತಹ ಅಡೆತಡೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕಾಗತ್ತೆ, ಶೀಘ್ರವಾಗಿ ಮದುವೆ ಆಗೋದಕ್ಕೆ ಏನೆಲ್ಲ ಮಾಡಬಹುದು, ಈ ರೀತಿ ಕೆಲವೊಂದಷ್ಟು ವಿವರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡೋಣ. ಸಾಮಾನ್ಯವಾಗಿ ನೋಡಿ, ಯಾವುದೇ ಒಂದು ಪರಿಹಾರ ಅಂದಾಗ ಯಾವ ಗ್ರಹಗಳು ಈ ಸಮಸ್ಯೆಗೆ ಕಾರಣ ಅಂತ ತಿಳ್ಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಜಪ ತಪಗಳನ್ನು ಮಾಡ್ತಕ್ಕಂಥದ್ದು, ದಾನವನ್ನು ಮಾಡ್ತಕ್ಕಂಥದ್ದು, ಧ್ಯಾನವನ್ನು ಮಾಡ್ತಕ್ಕಂಥದ್ದು, ವ್ರತಗಳನ್ನು ಮಾಡ್ತಕ್ಕಂಥದ್ದು, ಸ್ತೋತ್ರಗಳನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು, ಕೊನೆಯ ಭಾಗವಾಗಿ ಹೋಮ ಹವನವನ್ನು ಮಾಡುವಂಥದ್ದು. ಯಾವಾಗಲೂ ಸಾಮ ದಾನ ಭೇದ ದಂಡ ಅಂದರೆ ಸಣ್ಣ ಪ್ರಮಾಣದಿಂದನೇ ಪ್ರಯತ್ನವನ್ನು ಮಾಡಿ ಯಾವುದು ಫಲಿಸಲಿಲ್ಲ ಅಂದಾಗ ಮಾತ್ರ ಕೊನೆಯ ಭಾಗವಾಗಿ ದೊಡ್ಡ ಮಟ್ಟದ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಶ್ರೇಷ್ಠ. ಯಾಕೆಂದರೆ ಎಷ್ಟೋ ಬಾರಿ ಸಣ್ಣ ಸಣ್ಣ ಪರಿಹಾರದಿಂದನೇ ಸಮಸ್ಯೆಗಳು ಪರಿಹರಿಸಿ ಹೋಗುತ್ತೆ. ನಾವು ಯಾರೋ ಮಾಡಿದ್ರು ಅಂತ ಹೇಳಿ ನಾವು ದೊಡ್ಡ ಮಟ್ಟದ ಪರಿಹಾರಗಳನ್ನೇ ಮಾಡಬೇಕಂತೇನೂ ಇಲ್ಲ. ಹಾಗಾಗಿ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಬೋದು ಅನ್ನೋದನ್ನು ತಿಳಿಯೋ ಪ್ರಯತ್ನ ಮಾಡೋಣ. ನೋಡಿ, ಯಾರಿಗೆ ವಿವಾಹದಲ್ಲಿ ತುಂಬ ವಿಳಂಬ ಆಗ್ತಾಯಿದೆ, ತುಂಬ ನಿಧಾನ ಆಗ್ತಾಯಿದೆ, ಬೇಗ ಶೀಘ್ರವಾಗಿ ಮದುವೆ ನಿಶ್ಚಯ ಆಗ್ತಾ ಇಲ್ಲ ಅಂತಂದಾಗ ಏನು ಮಾಡಬಹುದು? ಭಾಗವತದಲ್ಲಿ ಬರ್ತಕ್ಕಂತಹ ರುಕ್ಮಿಣಿ ಸ್ವಯಂವರ ಅನ್ನುವಂತಹ ಭಾಗವನ್ನು ಮಾತ್ರ ಪ್ರತಿದಿನ ಒಂದಷ್ಟು ದಿವಸ ಪಠನೆಯನ್ನು ಮಾಡಿದ್ರೆ ಸಾಕು. ಮನೆಯಲ್ಲಿ ಕೂತ್ಕೊಂಡು, ಅಂದರೆ ಯಾವುದೇ ರೀತಿಯ ಹಾಸಿಗೆ ಮೇಲಾಗಲಿ ಸೋಫಾ ಮೇಲಾಗಲಿ ಎಲ್ಲ ಕೂತ್ಕೊಂಡು ನಾವು ಇದನ್ನೆಲ್ಲ ಓದೋದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಶುಭ್ರವಾಗಿರ್ತಕ್ಕಂತಹ ಬಟ್ಟೆಯನ್ನು ಧರಿಸಿ ಚಾಪೆ ಅಥವಾ ಮಣೆಯನ್ನು ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡು ಈ ಒಂದು ಪಠನೆಯನ್ನು ಮಾಡ್ತಕ್ಕಂಥದ್ದು, ಪಾರಾಯಣವನ್ನು ಮಾಡುವಂಥದ್ದು ಶ್ರೇಷ್ಠ ಮಟ್ಟದ್ದು. ರುಕ್ಮಿಣಿ ಸ್ವಯಂವರವನ್ನು ಹೇಳೋದಕ್ಕೆ ಶುರು ಮಾಡಿದ್ರೆ, ಮನೆಯಲ್ಲಿ ಓದೋದಕ್ಕೆ ಶುರು ಮಾಡಿದ್ರೆ ಕೆಲವೊಮ್ಮೆ ಈ ಒಂದು 21 ದಿವಸದಲ್ಲಿ ನಿಶ್ಚಯವಾಗುವ ಸಾಧ್ಯತೆ ಇರುತ್ತೆ. ಎಷ್ಟೋ ಬಾರಿ ಒಂದು 8 ದಿವಸ ಓದುವಾಗಲೇ ನಿಶ್ಚಯ ಆಗುವ ಸಾಧ್ಯತೆ ಇರುತ್ತೆ. ಇದಕ್ಕೆಲ್ಲ ನೀವು ಖರ್ಚು ಮಾಡುವಂಥದ್ದು ಏನೂ ಇರೋಲ್ಲ. ಸ್ವಲ್ಪ ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡಿದರೆ ಮದುವೆ ನಿಶ್ಚಯ ಆಗುವ ಅವಕಾಶ ಇರುತ್ತೆ. ಅಥವಾ ಸೀತಾ ಸ್ವಯಂವರವನ್ನು ಓದುವಂಥದ್ದು, ರಾಮಾಯಣದಲ್ಲಿ ಬರ್ತಕ್ಕಂತಹ ಸೀತಾ ಸ್ವಯಂವರ, ಅಥವಾ ಇದೇ ರೀತಿ ಮನೆಯಲ್ಲಿ ಯಾವುದಾದ್ರೂ ಒಂದು ಕೂಡ ಕಲ್ಯಾಣೋತ್ಸವ ಅಂತಂದರೆ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ವಿವರವನ್ನು ಇರ್ತಕ್ಕಂಥದ್ದನ್ನು ಓದುವಂಥದ್ದು, ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಸೀತಾ ಸ್ವಯಂವರ, ರುಕ್ಮಿಣಿ ಸ್ವಯಂವರ, ಪಾರ್ವತಿ ಸ್ವಯಂವರ ಅಥವಾ ಪಾರ್ವತಿ ಕಲ್ಯಾಣವನ್ನು ಓದ್ತಕ್ಕಂಥದ್ದು. ಈ ಎಲ್ಲ ಭಾಗವನ್ನು ನಾವು ಪಾರಾಯಣ ಮಾಡುವುದರ ಮುಖಾಂತರ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ.
ಅದಕ್ಕೂ ಕೆಲವೊಮ್ಮೆ ಆಗೋದಿಲ್ಲ, ನಮಗೆ ಟೈಮ್ ಇಲ್ಲ, ಓದೋಕ್ಕೆ ಆಗಲ್ಲ ಅಂತನ್ನುವಾಗ ಕೂಡ, ಅಥವಾ ಬೇರೆ ಗ್ರಹಗಳ ಒಂದು ಸಮಸ್ಯೆ ಇದ್ದಾಗ, ಉದಾಹರಣೆಗೆ ಯಾರಿಗೋ ಜಾತಕದಲ್ಲಿ ಕುಜದೋಷದಿಂದ ಕುಜದೋಷದಿಂದಾಗಿ ಮದುವೆ ವಿಳಂಬ ಆಗ್ತಾ ಇದೆ, ಅಥವಾ ಸಪ್ತಮ ಸ್ಥಾನವನ್ನು ಮತ್ತು ಚತುರ್ಥ ಸ್ಥಾನವನ್ನು ಪ್ರಮುಖವಾಗಿ ವೀಕ್ಷಣೆಯನ್ನು ಮಾಡಬೇಕಾಗತ್ತೆ. ಆ ರೀತಿ ಏನಾದ್ರು ಇದ್ದಾಗ, ಸಪ್ತಮಕ್ಕೆ ಕುಜನ ದೃಷ್ಟಿ ಇದ್ದಾಗ ಅಥವಾ ಸಪ್ತಮದಲ್ಲಿಯೇ ಕುಜನು ಇದ್ದಾಗ ಕೂಡ ಮದುವೆ ನಿಧಾನ ಆಗುವಂತಹ ಸಂದರ್ಭಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಕುಜನಿಗೆ ಅಧಿಪತಿಯಾಗಿರ್ತಕ್ಕಂಥವನು ಒಂದು ನರಸಿಂಹದೇವರು, ಮತ್ತೊಂದು ಸುಬ್ರಹ್ಮಣ್ಯ. ಇವೆರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ನರಸಿಂಹದೇವರಿಗೆ ಅಂದರೆ ಲಕ್ಷ್ಮೀ ನರಸಿಂಹ ಅಥವಾ ಯಾವುದೇ ಯೋಗ ನರಸಿಂಹ, ಭೋಗ ನರಸಿಂಹ, ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ನರಸಿಂಹದೇವರ ದೇವಾಲಯಕ್ಕೆ ಮಂಗಳವಾರ ಒಂದಷ್ಟು ತುಳಸಿಯನ್ನು ತೆಗೆದುಕೊಂಡೋಗಿ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಭಗವಂತನ ಒಲಿಸ್ಕೊಳ್ಳೋಕ್ಕೆ ಒಂದು ತುಳಸಿ ದಳ ಸಾಕು ಅನ್ನುವಂಥದ್ದನ್ನು ನಾವು ಪುರಾಣದ ಕಥೆಗಳಲ್ಲಿ ನೋಡ್ತೀವಿ. ಹಾಗಾಗಿ ತುಳಸಿಯನ್ನು ಸಮರ್ಪಣೆ ಮಾಡುವಂಥದ್ದು, ಕೆಂಪು ಬಣ್ಣದ ವಸ್ತ್ರವನ್ನು ಸ್ವಾಮಿಗೆ ಉಡಿಸ್ಲಿಕ್ಕೆ ಕೊಡ್ತಕ್ಕಂಥದ್ದು, ತೊಗರಿಬೇಳೆ ಅಂತಂದರೆ ಇದಕ್ಕೆ ಧಾನ್ಯ ತೊಗರಿಬೇಳೆಯನ್ನು ದಾನವಾಗಿ ಒಂದು 21 ಮಂಗಳವಾರಗಳ ಕಾಲ ಕೊಡ್ತಾ ಬರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರವಾಗುತ್ತೆ. ಅದರಿಂದನೂ ಕೂಡ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಇನ್ನು ಆಶ್ಲೇಷ ಬಲಿಯನ್ನು ಮಾಡಿಸ್ತಕ್ಕಂಥದ್ದು. ತುಂಬ ಜನಕ್ಕೆ ತುಂಬ ಸಮಸ್ಯೆ, ಎಷ್ಟು ಪರಿಹಾರಗಳನ್ನು ಮಾಡಿದ್ರೂ ಆಗ್ತಾ ಇಲ್ಲ, ನಾವು ಬೇಕಾದಷ್ಟು ಜಪ ಮಾಡಿದ್ದೀವಿ, ದಾನ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ ಎನ್ನುವಾಗ ಆಶ್ಲೇಷ ಬಲಿಯನ್ನು ಮಾಡೋದ್ರ ಮುಖಾಂತರ ಕೂಡ ತುಂಬ ಜನಕ್ಕೆ ಮದುವೆಯ ವಿನಿಶ್ಚಯ ಆಗುವಂತಹ ಅವಕಾಶಗಳು ಒದಗಿ ಬರುತ್ತೆ. ಸರಿ ಅಮ್ಮ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ರಾಧಾ ಅವರು. ರಾಧಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮೊಮ್ಮಕ್ಕನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗೌರಿ ಅಮ್ಮ ಇದ್ದಾರೆ, ಅವ್ರ ಬಳಿ ನಿಮ್ಮ ಸಮಸ್ಯೆಯನ್ನ ಕೇಳ್ಕೊಳ್ಳಿ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿಮ್ಮ. ಅಮ್ಮ, ನಾವು ಮುಕ್ತಿನಾಗ ಭಕ್ತರು. ಮತ್ತೆ ನನ್ನ ಮೊಮ್ಮಗಂಗೆ ಇವಾಗ 9 ವರ್ಷ ಅಮ್ಮ. ಅವ್ನು ಏನು ಇದ್ದಕ್ಕಿದ್ದಂಗೆ ಈಗ 1 ವರ್ಷದಿಂದ ತುಂಬಾನೇ ದಪ್ಪ ಆಗ್ಬಿಟ್ಟಿದ್ದಾನೆ. ಹೊಟ್ಟೆ ಎಲ್ಲ ಸ್ವಲ್ಪ ಬೊಜ್ಜು ತರ ಎಲ್ಲ ಬಂದಿದೆ. ಅದಕ್ಕೆ ಏನಾದ್ರು ಔಷಧಿ ಹೇಳಿ ಅಮ್ಮ. ನಿಮ್ಮ ಹತ್ರ ಎಷ್ಟು ಔಷಧಿ ಇದೆ ಹೇಳ್ತಾ ಇರ್ತೀರಲ್ಲ ಡೈಲಿ, ನಾವೆಲ್ಲ ಬರ್ಕೊಂಡ್ಬಿಟ್ಟಿದೀವಿ. ಅಲ್ಲಮ್ಮ, 1 ವರ್ಷದಲ್ಲಿ ದಪ್ಪ ಆಗಿದೆ ಮಗು ಅಂತಂದ್ರೆ 1 ವರ್ಷ ಅಲ್ಲ ಅಮ್ಮ, 9 ವರ್ಷ. ಈಗ 9 ವರ್ಷ, ಈಗ 1 ವರ್ಷದಿಂದ ಈಚೆಗೆ ದಪ್ಪ ಆಗಿದ್ದಾನೆ ಅಂತ ನೀವು ಹೇಳಿದ್ದು. ಆ ರೀತಿ ಆಗಬೇಕಾದ್ರೆ ಏನಾದರೂ ಕೂಡ ಈ ಬೇರೆ ಕಡೆ ಹೊರಗಡೆಯಿಂದ ತರುವಂತಹ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಅಥವಾ ಬೇಕರಿ ಪದಾರ್ಥಗಳು ತಿನ್ನುವಂತಹ ಅಭ್ಯಾಸ ಜಾಸ್ತಿ ಆಗಿದ್ದರೆ ಕೂಡ ಈ ರೀತಿ ಶೀಘ್ರವಾಗಿ ದಪ್ಪ ಆಗುವಂತಹ ಸಾಧ್ಯತೆ ಇರುತ್ತೆ. ಅಲ್ಲಿ ಉಪಯೋಗಿಸ್ತಕ್ಕಂತಹ ತುಪ್ಪ ಅದೆಲ್ಲ ಕೂಡ ವ್ಯತ್ಯಾಸ ಆಗುತ್ತೆ. ಹಾಗೇನಾದ್ರು ಇದ್ದರೆ ಮೊದಲು ಅದನ್ನು ನೀವು ಕಡಿಮೆ ಮಾಡಬೇಕು. ಕೇವಲ ಔಷಧಿ ಮಾಡೋದಕ್ಕಿಂತ ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ಸರಿಪಡಿಸ್ಕೋಬೇಕು. ಅದರ ಜೊತೆಯಲ್ಲಿ ಪ್ರತಿನಿತ್ಯ ನಾನು ಹೇಳುವಂಥದ್ದನ್ನು ಮಾಡಿ, ಈ ಕಾಮಕಸ್ತೂರಿ ಬೀಜ ಅಂತ ಸಿಕ್ಕತ್ತೆ, ಅದನ್ನು ತಂದಿಟ್ಕೊಳ್ಳಿ. ಪ್ರತಿದಿನ ಒಂದು ಅರ್ಧ ಚಮಚದಷ್ಟು ಕಾಮಕಸ್ತೂರಿ ಬೀಜವನ್ನು ಒಂದು ಅರ್ಧ ಲೋಟ ನೀರಿಗೆ ಹಾಕಿ ನೆನೆ ಹಾಕಿ, ಮಾರನೇ ದಿವಸ ಬೆಳಿಗ್ಗೆ ಅದಕ್ಕೆ ಒಂದು ಸ್ವಲ್ಪ ಜೇನಿನ ಮಿಶ್ರಣವನ್ನು ಮಾಡಿ ಕುಡಿಯೋದಕ್ಕೇನು ಬೇಜಾರಾಗಲ್ಲ ಅದು. ಇದನ್ನು ಸತತವಾಗಿ ಕೆಲವು ದಿವಸಗಳ ಕಾಲ ಕೊಡ್ತಾ ಬನ್ನಿಮ್ಮ, ಬಹಳ ಶೀಘ್ರವಾಗಿ ಬೊಜ್ಜು ಕರಗೋದಕ್ಕೆ ಅವಕಾಶ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಾಧಾ ಅವರೇ ಕರೆ ಮಾಡಿದ್ದಕ್ಕೆ. ಅಮ್ಮ, ಇತ್ತೀಚಿನ ದಿನಗಳಲ್ಲಿ ಮದುವೆ ಹೇಗಾಗ್ಬಿಟ್ಟಿದೆ ಅಂದರೆ, ಈಗ ಹುಡುಕೋಕೆ ಶುರು ಮಾಡಿದರೆ ಇನ್ನೊಂದು 2-3 ವರ್ಷ 5 ವರ್ಷದಲ್ಲಿ ಹೆಣ್ಣು ಸಿಗುತ್ತೆ, ಗಂಡು ಸಿಗುತ್ತೆ ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಅವ್ರಿಗೆ ನಂಬಿಕೆನೇ ಹೋಗ್ಬಿಟ್ಟಿದೆ. ಅಷ್ಟೊಂದು ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಪರಿಹಾರವನ್ನು ತಿಳಿಸ್ಕೊಟ್ರಿ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ನಾನು ಅದೇ ಹೇಳ್ತಾ ಇದ್ದೆ, ಕುಜನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಾಗ ಏನೆಲ್ಲ ಮಾಡಬೇಕು ಅಂತ ಹೇಳಿ, ನರಸಿಂಹದೇವರ ಅಥವಾ ಸುಬ್ರಹ್ಮಣ್ಯನ ಆರಾಧನೆ, ಆಶ್ಲೇಷ ಬಲಿಯೂ ಕೂಡ ಒಂದು ರೀತಿಯ ಸುಬ್ರಹ್ಮಣ್ಯನ ಆರಾಧನೆಯೇ ಆಗಿರುತ್ತೆ. ಕೆಲವೊಮ್ಮೆ ಹವಳವನ್ನು ಧರಿಸ್ತಕ್ಕಂಥದ್ದು ನೋಡಿ, ಎಲ್ಲ ಭಾಗದಲ್ಲಿಯೂ ನಾವು ಪ್ರಯತ್ನವನ್ನು ಮಾಡ್ಬೋದು. ರತ್ನಗಳಲ್ಲಿ ಕೂಡ ಕೆಲವೊಂದು ಶಕ್ತಿ ಇರುತ್ತೆ. ಹವಳವನ್ನು ಧಾರಣೆ ಮಾಡೋದ್ರಿಂದನೂ ಕೂಡ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹವಳವನ್ನು ಧಾರಣೆ ಮಾಡೋದ್ರಿಂದ ಶೀಘ್ರವಾಗಿ ಮದುವೆ ನಿಶ್ಚಯ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಅದನ್ನು ಕೂಡ ಪ್ರಯತ್ನವನ್ನು ಮಾಡಬಹುದಾಗಿದೆ. ಮತ್ತು ಇದಿಷ್ಟರ ಜೊತೆಗೆ ಕೆಲವೊಂದಷ್ಟು ವ್ರತಗಳನ್ನು, ಪೂಜೆಗಳನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಾವು ಕಾತ್ಯಾಯಿನಿ ಗೌರಿ ಪೂಜೆ ಅಂತ ಹೇಳಿ ಮಾಡುವಂಥದ್ದು. ಸಾಮಾನ್ಯವಾಗಿ ಈ ಒಂದು ಕಾರ್ತಿಕ ಮಾಸದ ಪ್ರಾರಂಭದ ಒಂದು 3ನೇ ದಿವಸ ಅಂದರೆ ತದಿಗೆಯ ದಿವಸ. ಕಾರ್ತಿಕ ಮಾಸ ಅಂದರೆ ಈ ದೀಪಾವಳಿ ಹಬ್ಬ ಬರುತ್ತಲ್ಲ, ಆ ತಿಂಗಳಲ್ಲಿ ಮೊದಲನೇ 3ನೆಯ ದಿವಸ ಅಂದರೆ ತದಿಗೆಯ ದಿವಸ ಬೆಳಗಿನ ಜಾವಕ್ಕೆ ಸೂರ್ಯೋದಯಕ್ಕೆ ಮುಂಚೆ,
ಶುರು ಮಾಡಬೇಕು ಪೂಜೆ. ಸೂರ್ಯ ಹುಟ್ಟುವ ಹೊತ್ತಿಗೆ ಪೂಜೆ ಆಗೋಗಿರಬೇಕು. ಆ ರೀತಿ ಕಾತ್ಯಾಯನಿ ಗೌರಿಯ ವ್ರತವನ್ನು ಮಾಡೋದು ಅಂದರೆ ಇದೇ ಕಾರ್ತಿಕ ಮಾಸವನ್ನು ಸಂಪೂರ್ಣವಾಗಿ ಈ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದನ್ನು ಮೌನ ಗೌರಿ ವ್ರತ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದಿದೆ. ಅಂದರೆ ಬೆಳಿಗ್ಗೆ ಎದ್ದಾಗಿಂದ ಪೂಜೆ ಮುಗಿಸುವವರೆಗೆ ಯಾರ ಜೊತೆಯೂ ಮಾತನಾಡಬಾರ್ದು. ಈ ಪೂಜೆಯನ್ನು ಮಾಡುವಂಥದ್ದು ಇದು ಬಹಳ ಶ್ರೇಷ್ಠ ಮಟ್ಟದ ಪೂಜೆ. ಎಷ್ಟೋ ಜನಕ್ಕೆ 1-2 ಬಾರಿ ಮಾಡುವ ಒಳಗಾಗಿಯೇ 1-2 ಬಾರಿ ಮಾಡೋದ್ರೊಳಗಾಗಿಯೇ ಮದುವೆ ನಿಶ್ಚಯ ಆಗುವಂಥದ್ದಿರುತ್ತೆ. ಮತ್ತೊಂದು ವಿಷಯ ಅಂದರೆ ಸಾಧಾರಣವಾಗಿ ಕೇವಲ ಮದುವೆ ಆದರಷ್ಟೇ ಸಾಲದು, ಮದುವೆಯ ನಂತರದ ಜೀವನ ತುಂಬ ಮುಖ್ಯ ಆಗತ್ತೆ. ಹಾಗಾಗಿ ಈ ರೀತಿಯ ಒಂದು ಕಾತ್ಯಾಯನಿ ಗೌರಿ ವ್ರತವನ್ನು ಮಾಡೋದ್ರಿಂದ ಮದುವೆಯ ನಂತರದ ಜೀವನ ಕೂಡ ಚೆನ್ನಾಗಿರೋದಕ್ಕೆ, ಅಲ್ಲಿ ಯಾವುದೇ ರೀತಿಯ ಅಡಚಣೆಗಳು ತೊಡಕುಗಳು ಬರದೇ ಇರೋದಕ್ಕೆ ಕೂಡ ಸಾಧ್ಯವಾಗುವಂಥದ್ದು. ಹಾಗಾಗಿ ಈ ರೀತಿಯ ವ್ರತಗಳನ್ನು ಕೂಡ ಮಾಡಬಹುದಾಗಿದೆ. ಅಥವಾ ಸ್ವರ್ಣಗೌರಿ ವ್ರತವನ್ನು ಮಾಡ್ತಕ್ಕಂಥದ್ದು, ಮತ್ತು 16 ಸೋಮವಾರದ ವ್ರತವನ್ನು ಮಾಡುವಂಥದ್ದು. ಈ 16 ಸೋಮವಾರದ ವ್ರತ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ ಮಟ್ಟದ ವ್ರತ. ಇದು ಪರಮೇಶ್ವರನಿಗೆ ಸಂಬಂಧಪಟ್ಟಂತಹ ವ್ರತ. ಈ ಒಂದು 16 ಸೋಮವಾರಗಳ ಕಾಲ ಇದನ್ನು ಮಾಡುವಂಥದ್ದು. ಈ 16 ಸೋಮವಾರಗಳ ಕಾಲ ಸ್ವಲ್ಪ ನಿಷ್ಠೆಯಿಂದ ಇದ್ದು ಮಾಡ್ತಕ್ಕಂಥದ್ದು. ಸೋಮವಾರದ ದಿವಸ ಸ್ವಲ್ಪ ಊಟ ತಿಂಡಿ ಉಪಚಾರದಲ್ಲಿ ಹೊರಗಡೆ ಎಲ್ಲೂ ಏನೂ ತಿಂದಿರ ಮನೆಯಲ್ಲಿ ಕೂಡ ಉಪ್ಪು ಹಾಕದೇ ಇರುವಂತಹ ಅಡುಗೆಯನ್ನು ಊಟ ಮಾಡುವಂಥದ್ದು ಅದರದ್ದೇ ಆದ ಒಂದಷ್ಟು ಕ್ರಮಗಳಿದೆ. ಅದರ ಪ್ರಕಾರವಾಗಿ ಮಾಡ್ತಾ ಬಂದಿದ್ದೇ ಆದರೆ ಇದು ತುಂಬ ಶೀಘ್ರವಾಗಿ ಮದುವೆ ನಿಶ್ಚಯ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಮತ್ತಷ್ಟು ಮಾಹಿತಿ ಕೇಳ್ತೀನಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ಮಂಜುಳಾ ಅವರು. ಮಂಜುಳಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಸರಿ, ಗೌರಿ ಅಮ್ಮ ಇದ್ದಾರೆ, ಅವ್ರ ಬಳಿ ನಿಮ್ಮ ಪ್ರಶ್ನೆಯನ್ನ ಕೇಳಿ. ಓಕೆ, ಹೇಳಿ. ಹಲೋ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿ ಅಮ್ಮ. ನಾವು ಬಂದಿದ್ವಿ ಮುಕ್ತಿನಾಗನು, ಸರ್ಪ ಸಂಸ್ಕಾರನು ಮಾಡ್ತಿದ್ದೀವಿ ಅಮ್ಮ. ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಅಮ್ಮ, ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಯಾರಿಗೆ ಮದ್ವೆ ಆಗ್ಬೇಕಮ್ಮ? ನಂದೇ ಮದ್ವೆ ಬಗ್ಗೆ ಕೇಳ್ಬೇಕಿತ್ತಮ್ಮ. ಏನ್ ಮಾಡ್ತಾ ಇದ್ದೀರಾ? ನಂದು ಇಂಜಿನಿಯರಿಂಗ್ ಆಗಿದೆ. ಇಂಜಿನಿಯರಿಂಗ್ ಆಗಿದೆ, ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ಕೆಲಸ ಮಾಡ್ತಾ ಇಲ್ಲ ಅಮ್ಮ. ಕೆಲಸ ಮಾಡ್ತಾ ಇಲ್ಲ, ಮನೆಯಲ್ಲೇ ಇರ್ತೀರಾ? ಮದುವೆ ಎಷ್ಟು ದಿವಸದಿಂದ ನೋಡ್ತಾ ಇದ್ದಾರಮ್ಮ? ತುಂಬಾ ದಿನದಿಂದ ನೋಡ್ತಾ ಇದೀವಿ ಅಮ್ಮ. ಅಂದ್ರೆ ನನ್ನ ಸಿಸ್ಟರ್ ನೋಡ್ತಿದ್ವಿ, ಅವ್ರು ಸ್ವಲ್ಪ ಲೇಟ್ ಆಯ್ತು. ಅವ್ರದ್ದು ಆಗಿದೆ, ನಂದಿನ್ನೂ ಆಗಿಲ್ಲ, ನೋಡ್ತಾ ಇದೀವಿ. ಒಂದು ಕೆಲಸ ಮಾಡಿ, ನೀವು ಸಾಧಾರಣವಾಗಿ ಈ ಕೆಲವೊಂದು ಪೂಜೆಗಳನ್ನು ನಾನು ಇವಾಗ ಅದಕ್ಕೆ ಸಂಬಂಧಪಟ್ಟಂಥದ್ದೇ ಅನೇಕ ಪರಿಹಾರಗಳನ್ನು ನಾನು ಹೇಳ್ತಾ ಬರ್ತಾ ಇದ್ದೀನಿ. ಇದರಲ್ಲಿ ಯಾವುದನ್ನು ಮಾಡಿದರೂ ಕೂಡ ಅನುಕೂಲಕರವಾಗಿರುತ್ತೆ. ಅಥವಾ ನಾಗದೇವರು ಮನೆಗೆ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರೂ ದೇವಾಲಯದಲ್ಲಿ ಅಥವಾ ಅಶ್ವತ್ಥ ವೃಕ್ಷದ ಬಳಿ ಇರತಕ್ಕಂಥ ನಾಗರ ಕಲ್ಲಿಗೆ ಪ್ರತಿ ಮಂಗಳವಾರ ಬೆಳಗ್ಗಿನ ಹೊತ್ತು ಒಂದು ಸಣ್ಣ ಲೋಟದಷ್ಟು ಹಾಲು, ಒಂದು ಚೊಂಬು ನೀರು ತೊಗೊಂಡೋಗಿ ಹಾಲು ಹಾಕಿ ನೀರು ಹಾಕಿ 9 ಪ್ರದಕ್ಷಿಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಬರ್ತಕ್ಕಂಥದ್ದು. ಈ ರೀತಿ 16 ಮಂಗಳವಾರಗಳ ಕಾಲ ಮಾಡ್ತಾ ಬನ್ನಿ. 16 ವಾರದ ಒಳಗಾಗಿಯೇ ಮದುವೆ ನಿಶ್ಚಯ ಆಗುವ ಸಾಧ್ಯತೆ ಇರುತ್ತೆ. ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕೆ. ಅಮ್ಮ, ನಾವು ಮದುವೆ ವಿಚಾರವಾಗಿ ಮಾತಾಡ್ತಾ ಇದ್ವಿ, ನೀವು ವ್ರತ ಮತ್ತು ಪೂಜೆಗಳ ಬಗ್ಗೆ ಹೇಳ್ತಾ ಇದ್ರಿ. ಈಗ ಹೆಣ್ಣು ಮಕ್ಕಳ ಜೊತೆಗೆ ಗಂಡು ಮಕ್ಕಳಿಗೂ ಕೂಡ ಹೆಣ್ಣು ಸಿಗಲ್ಲ, ಈ ಪೂಜೆಗಳನ್ನು ಗಂಡು ಮಕ್ಕಳು ಕೂಡ ಮಾಡ್ಬೋದಾ? ಹೌದು, ಖಂಡಿತ ಮಾಡಬಹುದು. ಆದರೆ ಕೆಲವೊಂದು ಪೂಜೆಗಳು ದಾನಗಳನ್ನು ಮಾಡ್ಬೋದು, ಸ್ತೋತ್ರಗಳನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು. ನಾನು ಆಗಲೇ ಹೇಳಿದ ಹಾಗೆ ರುಕ್ಮಿಣಿ ಸ್ವಯಂವರ ಅನ್ನುವಂಥದ್ದು ಭಾಗವತದಲ್ಲಿ ಬರ್ತಕ್ಕಂತಹ ಒಂದು ಭಾಗ. ಆ ಒಂದು ಚಾಪ್ಟರನ್ನು ಇವರು ಪ್ರತಿನಿತ್ಯ ಓದುವಂಥದ್ದು. ಇದೆಲ್ಲವನ್ನು ಕೂಡ ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಮಾಡುವುದಕ್ಕೆ ಅವಕಾಶ ಇರುತ್ತೆ. ಮತ್ತು ಕುಜದೋಷ ಇದ್ದಾಗ ನರಸಿಂಹದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮತ್ತೊಂದು ದೊಡ್ಡ ಮಟ್ಟದ ಸಮಸ್ಯೆ ಅಂದರೆ ರಾಹು ದೋಷದಿಂದ ಕೂಡ ತುಂಬ ವಿಳಂಬ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕೂಡ ರಾಹು ದೋಷ ನಿವಾರಣೆಗಾಗಿ ಒಂದಷ್ಟು ಉದ್ದಿನ ಕಾಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಅದು ಬಹಳ ಉತ್ತಮವಾದದ್ದು. ಶನಿವಾರ ಉದ್ದಿನ ಕಾಳನ್ನು ದಾನವಾಗಿ ಕೊಡೋದು. ಯಾರು ಬೇಕಾದ್ರೂ ಕೊಡ್ಬೋದು, ಹೆಣ್ಣು ಮಕ್ಕಳಾದರೂ ಕೊಡ್ಬೋದು, ಗಂಡು ಮಕ್ಕಳಾದರೂ ಕೂಡ ಕೊಡ್ಬೋದು. ನಾಗರಕಲ್ಲಿಗೆ ಹಾಲನ್ನು ಹಾಕೋದು ಅಷ್ಟೇನೆ ಯಾರು ಬೇಕಾದರೂ ಮಾಡಬಹುದು. ಅಥವಾ ಔದುಂಬರ ವೃಕ್ಷಕ್ಕೆ, ಔದುಂಬರ ವೃಕ್ಷ ಅನ್ನುವಂಥದ್ದು ಅತ್ತಿ ಹಣ್ಣು ಬಿಡುತ್ತಲ್ಲ, ಅದು ಆಡು ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ಅತ್ತಿ ಹಣ್ಣು.
ಈ ಅತ್ತಿ ಮರ ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಕೆಲವು ಕಡೆ ಎಲ್ಲ ಇರುತ್ತೆ. ಅದರಲ್ಲಿ ದತ್ತಾತ್ರೇಯರ ವಾಸಸ್ಥಾನ ಅಂತ ಹೇಳಿ ಗುರುತಿಸ್ತಕ್ಕಂಥದ್ದು. ಗುರುವಿನ ಕೃಪೆಗಾಗಿ ನಾವು ಹೇಳ್ತೀವಲ್ವ, ಗುರುಬಲ ಇಲ್ಲ ಅಂತ ಹೇಳಿ. ಎಷ್ಟೋ ಬಾರಿ ಗುರು ನೀಚನಾಗಿದ್ದಾಗ ಜಾತಕದಲ್ಲಿ ಕೂಡ ಈ ರೀತಿ ನಾವು ಪರಿಹಾರವನ್ನು ಮಾಡ್ಕೊಳ್ಳೋದು ಉತ್ತಮವಾಗುವಂಥದ್ದು. ಸರಿ ಅಮ್ಮ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಳ್ಬಹುದು. ಜೊತೆಗೆ ಪ್ರತಿ ಭಾನುವಾರ ಮುಕ್ತಿನಾಗ ಕ್ಷೇತ್ರದಲ್ಲಿ 11:00ವರೆಗೆ ಗೌರಿ ಅಮ್ಮನವರು ಸ್ವತಃ ನಿಮಗೆ ಸಿಗ್ತಾರೆ. ನೀವು ಅಲ್ಲಿ ಭೇಟಿ ಮಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳ್ಕೊಳ್ಬಹುದು. ಅಮ್ಮ, ನಮ್ಮ ಮುಕ್ತಿನಾಗ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಪೂಜೆಗಳ ಬಗ್ಗೆ ವೀಕ್ಷಕರಿಗೆ ಮಾಹಿತಿ ನೀಡೋದಾದ್ರೆ? ಪ್ರತಿ ತಿಂಗಳಲ್ಲಿ ಕೂಡ ಈ ನಾಗದೋಷಕ್ಕೆ ಸಂಬಂಧಪಟ್ಟಂಥದ್ದಿರಬಹುದು ಅಥವಾ ಬೇರೆ ಗ್ರಹಗಳ ದೋಷಗಳಿದ್ದಾಗ ಇದೆಲ್ಲಕ್ಕೂ ಕೂಡ ಪರಿಹಾರವನ್ನು ಮುಕ್ತಿನಾಗ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ. ಅದರಲ್ಲಿ ಈಗ ಜುಲೈ ತಿಂಗಳಲ್ಲಿ ನಡೀತಕ್ಕಂಥದ್ದು ಇದೇ ಹತ್ತಿರದಲ್ಲಿ 19ನೇ ತಾರೀಕು ಸರ್ಪಶಾಂತಿಯ ಕಾರ್ಯಕ್ರಮ ಇರುತ್ತೆ. ಈ 19ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಈ ಸರ್ಪಶಾಂತಿಯಲ್ಲಿ ಭಾಗವಹಿಸ್ತಕ್ಕಂಥವರು ನೇರವಾಗಿ ಕ್ಷೇತ್ರಕ್ಕೆ ಬರಬಹುದಾಗಿದೆ. 20ನೇ ತಾರೀಕು ಜುಲೈ 20 ಸರ್ಪ ಸಂಸ್ಕಾರದ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿ ಜುಲೈ 23ನೇ ತಾರೀಕು ಕುಜಶಾಂತಿ ಮತ್ತು ಶನಿಶಾಂತಿ ಹೋಮ ಇರತಕ್ಕಂಥದ್ದು. ಇದು ಪ್ರತಿ ತಿಂಗಳು ಕೂಡ ನಡೀತಾ ಇರತಕ್ಕಂಥದ್ದು. ಪ್ರತಿ ತಿಂಗಳಿಗೆ ಕೂಡ ತಿಂಗಳಿಗೆ 2 ಬಾರಿ ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆಯುವಂಥದ್ದು. ತದನಂತರದಲ್ಲಿ 26ನೇ ತಾರೀಕು ಜುಲೈ ಅವತ್ತು ಕೂಡ ಸರ್ಪಶಾಂತಿ ಕಾರ್ಯಕ್ರಮ ಇರುತ್ತೆ. ಇದು 5 ದಿವಸಗಳ ಕಾಲ ನಡೆಯುವಂಥದ್ದು. ಮತ್ತು 27ನೇ ತಾರೀಕು ಸರ್ಪ ಸಂಸ್ಕಾರದ ಕಾರ್ಯಕ್ರಮ ಇರುತ್ತೆ. ಅದು 4 ದಿವಸಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ. 30ನೇ ತಾರೀಕು ಜುಲೈ ಅವತ್ತು ಕುಜಶಾಂತಿ ಮತ್ತು ಶನಿಶಾಂತಿ ಹೋಮ ಇರುತ್ತೆ. ಕುಜನಿಂದ ಆಗ್ತಕ್ಕಂತಹ ತೊಂದರೆಗಳಿದ್ದಾಗ, ಕುಜ ದೋಷದಿಂದ ಮದುವೆ ವಿಳಂಬ ಆಗ್ತಾ ಇದೆ ಎಂದಾಗ ಅಂಥವರೆಲ್ಲರೂ ಕೂಡ ಈ ಪೂಜೆಯಲ್ಲಿ ಭಾಗವಹಿಸಬಹುದು. ಅದೇ ರೀತಿ 7.5 ನಡೀತಾ ಇರ್ತಕ್ಕಂಥವ್ರು ಅಥವಾ ಅಷ್ಟಮ ಶನಿ ಅಥವಾ ಪಂಚಮ ಶನಿ ಇರ್ತಕ್ಕಂಥವ್ರು ಈ ರೀತಿ ಗೋಚಾರದಲ್ಲಿ ಇದ್ದಾಗ ಕೂಡ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಅದಕ್ಕೆಲ್ಲ ಈ ರೀತಿಯ ಶಾಂತಿಯಲ್ಲಿ ಭಾಗವಹಿಸೋದ್ರಿಂದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕೊಡಗಿನಿಂದ ಕಾವ್ಯ ಅವರು. ಕಾವ್ಯ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಸರಿ, ಗೌರಿ ಅಮ್ಮ ಇದ್ದಾರೆ, ಅವರ ಬಳಿ ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ, ಹೇಳಿಮ್ಮ, ಹೇಳಿ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಅಮ್ಮ. ನನಗೆ ಆಗಾಗ ಹುಷಾರಿಲ್ಲದಾಗೋದು, ಎದೆ ಹತ್ರ ಎಲ್ಲ ನೋವು ಆಗುತ್ತೆ ಇರುತ್ತೆ. ಮತ್ತೊಮ್ಮೆ ಹೇಳಿ. ಎದೆ ಹತ್ರ ಅಂತ ನೋವು ಇದ್ದಂಗೆ ಆಗೋದು. ಹಾಂ ಹಾಂ ಹಾಂ. ಮತ್ತೆ ಮದುವೆನೇ ಆಗ್ತಿಲ್ಲ. ಯಾವಾಗ ಮದುವೆ ಆಗುತ್ತೆ ಅಂತ ಕೇಳಬೇಕಿತ್ತು. ಯಾವಾಗಲೂ ಬರ್ತಿರತ್ತಾ ಅಥವಾ ಯಾವ್ದಾದ್ರು ಪರ್ಟಿಕ್ಯುಲರ್ ಟೈಮಲ್ಲಿ ಬರುತ್ತಾ? ಡೈಲಿ ಇರುತ್ತೆ ನಮ್ಮ ಅಮಾವಾಸ್ಯೆ ಟೈಮ್ ಮಾತ್ರ ಆಗೋದು ಜಾಸ್ತಿ ಆಗುತ್ತೆ. ಪ್ರತಿನಿತ್ಯ ಇರುತ್ತೆ. ಹಾ, ಹೌದು. ಅದಕ್ಕೆ ಒಂದು ಸಣ್ಣ ಪರಿಹಾರ ಹೇಳ್ತೀನಿ, ಮಾಡಿ ಹೋಗುತ್ತೆ. ಅದಕ್ಕೇನು ಹೆದರುವಂಥದ್ದೇನು ಅವಶ್ಯಕತೆ ಇಲ್ಲಮ್ಮ. ಹೆದರಬೇಡಿ. ಹೆದರಿಕೆಯಿಂದನೇ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು. ಇಲ್ಲ ಅಂದರೆ ಸರಳವಾಗಿಯೇ ಪರಿಹಾರ ಆಗತ್ತೆ. ನೀವು ಮಾಡಬೇಕಾದ್ದು ಶುಂಠಿ, ಒಣ ಶುಂಠಿ ಪುಡಿ ಸಿಕ್ಕತ್ತೆ. ಒಣಶುಂಠಿ ಪುಡಿಯನ್ನು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಅಥವಾ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಸಲ್ಲಿ ಸಿಕ್ಕತ್ತೆ. ತಂದು ಇಟ್ಕೊಳ್ಳಿ. ಅದನ್ನು ಒಂದಷ್ಟು ಪುಡಿಯನ್ನು ಒಟ್ಟಿಗೆ ಒಂದಷ್ಟು ಪುಡಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಪುಡಿಯನ್ನೇ ಅದಕ್ಕೆ ಸರಿಸಮನಾಗಿ ಬೆಲ್ಲವನ್ನು ಹಾಕ್ಕೊಳ್ಳಿ. 1 ಚಮಚ ತುಪ್ಪವನ್ನು ಹಾಕಿ 1-2 ಸಲ ಮಿಕ್ಸಿ ಜಾರನ್ನು ತಿರುಗಿಸಿ. ಅದೆಲ್ಲವೂ ಒಂದು ರೀತಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದನ್ನು ಒಂದು ಇಷ್ಟಿಷ್ಟಪ್ಪ ಉಂಡೆ ಥರ ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ. ಪ್ರತಿದಿನ ಬೆಳಿಗ್ಗೆ ತಿಂಡಿ ತಿನ್ನೋಕ್ಕೆ ಮುಂಚೆ ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ. ಈ ಒಂದು ಉಂಡೆಯನ್ನು ಬಾಯಿಗೆ ಹಾಕ್ಕೊಂಡು ತಿಂದುಬಿಡಿ. ಆ ನಂತರದಲ್ಲಿ ಊಟವನ್ನು ಅಥವಾ ತಿಂಡಿಯನ್ನು ಬೆಳಿಗ್ಗೆ ನೀವು ಮಾಡ್ತಕ್ಕಂಥದ್ದು. ಈ ರೀತಿ ಪ್ರತಿನಿತ್ಯ ಒಂದು 8-10 ದಿವಸ ಮಾಡ್ತಾ ಬನ್ನಿ. ನಿಮಗೆ ಆಗಾಗ್ಗೆ ಬರ್ತಕ್ಕಂತಹ ಈ ನೋವು ಕಾಣಿಸ್ಕೊಳ್ಳೋದು ನಿಂತು ಹೋಗುತ್ತೆ. ಅದು ಉಪಶಮನವೂ ಆಗುತ್ತೆ. ಒಳ್ಳೆಯದಾಗಲಿಮ್ಮ. ಥ್ಯಾಂಕ್ ಯು ಕಾವ್ಯ ಅವರೇ, ಕರೆ ಮಾಡಿದ್ದಕ್ಕೆ. ಅಮ್ಮ, ಪೂಜೆಗಳ ಬಗ್ಗೆ ಹೇಳ್ತಾ ಇದ್ರಿ. ಈ ಪೂಜೆಯನ್ನು ಯಾರೆಲ್ಲ ಮಾಡಿಸ್ಬೇಕು ಅನ್ನೋದನ್ನು ತಿಳಿಸೋದಾದ್ರೆ? ಹೌದು, ಈ ದೋಷಗಳು ಯಾರು ನಿಮಗೆ ಸೂಚಿಸಿದರೆ, ಜಾತಕದಲ್ಲಿ ಈ ರೀತಿ ಸಮಸ್ಯೆಗಳು ಇದೆ ಅಂತ ಗೊತ್ತಿದ್ದಾಗ ಮಾತ್ರ ಮಾಡ್ತಕ್ಕಂಥದ್ದು. ಸುಮ್ಮನೆ ಎಲ್ಲವನ್ನು ಎಲ್ಲರೂ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಸರ್ಪದೋಷ ಇದ್ದಾಗ ಅದರಲ್ಲೂ ಕೂಡ 12 ಬಗೆಯ ಸರ್ಪದೋಷಗಳಿರುತ್ತೆ. ಸರ್ಪ, ರಾಹು, ಕೇತು ಜಾತಕದಲ್ಲಿ ಎಲ್ಲಿ ಸ್ಥಿತರಾಗಿದ್ದಾರೆ ಅನ್ನೋದನ್ನು ಅರಿತುಕೊಂಡು ಅದಕ್ಕೆ ಪೂರಕವಾಗಿರುವ ಪೂಜೆಗಳನ್ನೇ ಮಾಡಬೇಕಾಗತ್ತೆ. ಎಲ್ಲರೂ ಎಲ್ಲವನ್ನೂ ಮಾಡುವಂತಹ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಈ ಸರ್ಪದೋಷಕ್ಕೆ ಸಂಬಂಧಪಟ್ಟಿದ್ದಾದರೆ ಸರಿಯಾಗಿ ಯಾರನ್ನಾರು ತಿಳಿದವ್ರನ್ನ ಕೇಳಿ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಪೂಜೆಗಳನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವೊಮ್ಮೆ ಈ ಗೋಚಾರದಲ್ಲಿ ನಾನು ಹೇಳಿದಾಗೆ ಕುಜ ದೋಷದ್ದು ಅಥವಾ ಕುಜನ ಒಂದು ಸಮಸ್ಯೆ
ಇದ್ದಾಗ ಅಥವಾ 7:30 ನಡೀತಿದ್ದಾಗ ಅಂತಹ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಮಗೇನು ಗೊತ್ತಾಗ್ತಾ ಇಲ್ಲಪ್ಪ, ನಾವು ಏನು ಮಾಡಬೇಕು ಅಂತಂದರೆ ಏನು ಚಿಂತೆ ಮಾಡಬೇಡಿ. ನೀವು ಯಾವುದಾದ್ರೂ ಒಂದು ವಾರವನ್ನು ಆಯ್ಕೆ ಮಾಡ್ಕೊಳ್ಳಿ. ನೀವು ಸೋಮವಾರ ಅಥವಾ ಮಂಗಳವಾರ ಅಥವಾ ಭಾನುವಾರ ಈ ರೀತಿ ಒಂದು ವಾರವನ್ನು ಆಯ್ಕೆ ಮಾಡಿಕೊಂಡು 9 ವಾರಗಳು ಅಂದರೆ 9 ಮಂಗಳವಾರ ಅಥವಾ 9 ಭಾನುವಾರ ಈ ರೀತಿ ವಾರಗಳಲ್ಲಿ ಮುಕ್ತಿನಾಗ ಕ್ಷೇತ್ರಕ್ಕೆ ಬನ್ನಿ. ಅಲ್ಲಿ ಒಂದು ನಾಗನನ್ನು ಕೊಡ್ತೀವಿ, ಸಿದ್ಧಿ ಮಾಡಿಟ್ಟಿರ್ತಕ್ಕಂಥ ಚಿಕ್ಕ ಚಿಕ್ಕ ನಾಗಗಳನ್ನು ಕೊಡ್ತೀವಿ. ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿ 9 ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿಗೆ ಹುಂಡಿಗೆ ಸಮರ್ಪಣೆಯನ್ನು ಮಾಡಿ. ಈ ಸಮಯದಲ್ಲಿ ನೀವು ಏನನ್ನು ಪ್ರಾರ್ಥನೆ ಮಾಡ್ತೀರಾ ಅದು 9 ವಾರದ ಒಳಗಾಗಿ ಸಿದ್ಧಿಸೋದಕ್ಕೆ ಸಾಧ್ಯವಾಗುತ್ತೆ. ಸರಿ ಅಮ್ಮ, ಈಗ ಮನೆ ಮದ್ದಿನ ಸಮಯ ಸಾಮಾನ್ಯವಾಗಿ ಮೂತ್ರ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಮನೆ ಮದ್ದನ್ನು ತಿಳಿಸೋದಾದ್ರೆ? ಖಂಡಿತ ಇದು ಸಮಸ್ಯೆ ಒಂದು ರೀತಿ ತುಂಬ ಜನ ಪಾಪ ಹೇಳ್ಕೊಳ್ಳೋಕ್ಕೆ ಕೂಡ ಒಂಥರ ಕಠಿಣವಾಗಿರ್ತಕ್ಕಂಥದ್ದು, ಒಂದು ರೀತಿ ಮುಜುಗರ ಆಗುವಂತಹ ಸನ್ನಿವೇಶಗಳು. ಆದರೆ ಇದನ್ನು ಅಲ್ಲಲ್ಲೇ ಪರಿಹರಿಸ್ಕೋಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದು ಯೂರಿನರಿ ಇನ್ಫೆಕ್ಷನ್ ಆದಾಗಲೂ ಕೂಡ ಈ ರೀತಿ ಉರಿ ಆಗುತ್ತೆ. ಕೆಲವೊಮ್ಮೆ ಶರೀರದಲ್ಲಿ ಉಷ್ಣಾಂಶ ವಿಪರೀತವಾಗಿ ಜಾಸ್ತಿ ಆದಾಗಲೂ ಕೂಡ ಈ ರೀತಿ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ. ಇದು ಯಾರು ಬೇಕಾದರೂ ಕೂಡ ಮಾಡ್ಕೊಳ್ತಕ್ಕಂಥದ್ದು. ತುಂಬ ಔಷಧಿಗಳನ್ನು ಹೇಳಬಹುದು, ಆದರೆ ಅತ್ಯಂತ ಸುಲಭ ಸರಳ ನಿಮಗೆಲ್ಲರೂ ಕೂಡ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಪರಿಹಾರವನ್ನಷ್ಟೇ ಹೇಳೋಣ. ಅದಕ್ಕಾಗಿ ನೀವು ಮಾಡಬೇಕಾದದ್ದೇನೂ ಇಲ್ಲ. ಕೇವಲ ಒಂದು ಲೋಟದಷ್ಟು ಅನಾನಸ್ ಅಥವಾ ಪೈನಾಪಲ್ ಅಂತ ಏನು ಹೇಳ್ತೀವಿ, ಆ ಹಣ್ಣಿನ ರಸವನ್ನು ಸೇವನೆ ಮಾಡಬೇಕು. ಅದನ್ನು ಈ ಥರ ಉರಿ ಇದ್ದಾಗ ಬೆಳಗ್ಗೆ 1 ಲೋಟ, ಸಾಯಂಕಾಲ 1 ಲೋಟ, ಬೆಳಗ್ಗೆ 1 ಲೋಟ, ಸಾಯಂಕಾಲ 1 ಲೋಟ ಈ ರೀತಿ 3 ದಿವಸಗಳ ಕಾಲ ಸೇವನೆ ಮಾಡೋದ್ರಿಂದ ಇದೇ ರೀತಿ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಬರ್ತಕ್ಕಂತಹ ಉರಿ ಇರಬಹುದು ಅಥವಾ ಯೂರಿನರಿ ಇನ್ಫೆಕ್ಷನ್ ಇರಬಹುದು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಪೈನಾಪಲ್ ನಮಗೆ ತುಂಬ ಸಹಕಾರಿಯಾಗಿದೆ. ಅಷ್ಟೇ ಅಲ್ಲ, ಪೈನಾಪಲ್ ಸೇವನೆಯಿಂದನೂ ಕೂಡ ಮೂತ್ರಕೋಶದಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳು, ಕಟ್ಟು ಮೂತ್ರದಂತಹ ಸಮಸ್ಯೆ ಕೂಡ ಪರಿಹರಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸುಲಭವಾಗಿ ಮಾಡ್ಕೊಳ್ಳೋದು ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಕೂಡ ಇರೋದಿಲ್ಲ. ಪ್ರಯತ್ನ ಮಾಡ್ಬೋದು. ಸರಿ ಅಮ್ಮ, ಇವತ್ತಿನ ಈ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ.